ಅದನ್ನು ಸ್ವತಃ ರಾಹುಲ್ ಗಾಂಧಿ ಅವರು ಪಟ್ಟಿ ಮಾಡಿ ತೋರಿಸಿದ್ದಾರೆ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಂದೊಂದು ಮನೆಯಲ್ಲೂ 500 ಜನ ಇದ್ದಿದ್ದು ಕೆಲವೊಂದು. ಇಲ್ಲೇ ಬೆಂಗಳೂರು ಮಾಡಿದಂಥ ಇದ್ಯಾವುದು ಮಾಧವಪುರದಲ್ಲ ನೋಡಿದ್ರಿ, ಇನ್ನು ಬೇರೆ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅನ್ಯಾಯ ನಡೆದ್ರು, ಇಷ್ಟೆಲ್ಲ ಒಂದೇ ಮನೆ ಇಷ್ಟು ಮಂದಿದ್ರು. ಅದಿಲ್ಲ ರೀ ಅವ್ರ ಮನೆಗಳಿಲ್ಲ, ಅದಕ್ಕೆ ಮತ್ತು ಮನೆಗಳು ಕೊಟ್ಟಿವಿ ರೀ, ಇನ್ನೇನಿಲ್ಲ ಸ್ವಲ್ಪ ಉಳೋದ್ರಿಂದ ಮೋದಿಯವ್ರು ಹೇಳ್ಕೊತಾರೆ. ಒಟ್ಟಾರೆಯಾಗಿ ಇದು ಗೊಂದಲದ ಮತ್ತೊಂದು ಹೊಸ ಸಮಸ್ಯೆ ನಿರ್ಮಾಣ ಆಗ್ತಾಯಿದೆ. ಇದರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಬಿ ಜೆ ಪಿ ಗೆಲ್ಲೋದ್ರಿಂದಾಗ ಎರಡು ಕಾಕತಾಳಿ ಅಂದಂಗೆ ಇದು ಈ ರೀತಿ ಆಗೋದಕ್ಕೆ ಏನಪ್ಪ, ಅದೇ ಕಾಲಕ್ಕೆ ಅವ್ರು ಗೆಲ್ಲೋದಕ್ಕೆ ಹೇಳಿಲ್ಲ ರೀ. ಒಂದೊಂದು ಮನೆ 100-200 ವೋಟರ್ಸ್ ಅವ್ರ ಮನೆಯೇ ಇಲ್ಲ, ಎಲ್ಲದಕ್ಕೂ 0-0-0 ಹಾಕೋದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಜ್ಞಾನೇಶ್ ಕುಮಾರ್ ಅವರು ಹೇಳೋದ್ರಲ್ಲೇ ಸತ್ತಿದ್ರೆ ಅದು ಪ್ರೂವ್ ಮಾಡಲಿ. ಎಲ್ಲಿದೆ ಬಂದರು ಒಂದಿದ್ದು ಒಳನ ಸುರುಕೋಳು ಎಷ್ಟು ಜನ ಇದ್ದಾರೆ ಅದು ಪಟ್ಟಿ ಬಿಡುಗಡೆ ಮಾಡಲಿ. ಅವ್ರು ಎಲ್ಲರೂ ಏನು ತಿಳಿಸ್ರಿ. ಇದು ಭಾಳ ಮಹತ್ವದ ಪ್ರಶ್ನೆ. ಇದು ತೆಗೆದ್ರೆ ಹೆಂಗೆ, ಯಾವ ಆಧಾರ ಮೇಲೆ ತೆಗೆದ್ರಿ, ಹೊರದೇಶದವರು ಹೊರಗಿನವ್ರು ನೀವು ಹೆಂಗೆ ಗುರ್ತಾಡಿದ್ರಿ, ಇವಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಜ್ಞಾನೇಶ್ ಅವರಾಗಿರ್ಬೋದು, ಅವರು ಪ್ರಪೋಸ್ ಮಾಡುತ್ತಿರುವಂಥ ಅವ್ರಿಗೆ ಬೆಂಬಲ ನೀಡುತ್ತಿರುವಂಥ BJPಗರು, ಅದರಲ್ಲೂ ಮತ್ತು ಮೋದಿ ಶಾರ್ ಅವರಿಗೆಲ್ಲ ಉತ್ತರ ಕೊಟ್ಟಾಗ ಮಾತ್ರ ಇದು ಸರಿಯಾಗುವಂಥದ್ದು. ಇಲ್ಲಾಂದರೆ ಚಿಕ್ಕಾಟಿನೂ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ವಿರೋಧ ಪಕ್ಷಗಳಿಂದ ದೊಡ್ಡ ಇಶ್ಯೂ ಮಾಡ್ತಾ ಹೊರಟಿದ್ದಾರೆ. ಮತ್ತು ಇಲ್ಲಿ ಸ್ವಚ್ಛ ಹೇಳಿದ್ದಾರೆ BJPಗರು, ಯಾರು ಅಕ್ರಮ ವಲಸಿಗರು ಅವರ ಹೆಸರುಗಳನ್ನು ಮಾತ್ರವೇ ಕರಡು ಮತದಾರ ಪಟ್ಟಿಯಿಂದ ಕೈ ಬಿಡಲಾಗಿದೆ.